ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ರುಚಿಯಾಗಿರುವಂಥ ಒಂದು ಚಪಾತಿ. ಇದರಲ್ಲಿ ಒಂದು ವಿಶೇಷ ಅಂತಂದರೆ ಇದನ್ನು ನೀವು ಟ್ರಾವೆಲ್ಗೂ ತೊಗೊಂಡು ಹೋಗ್ಬೋದು. ಇದಕ್ಕೆ ಇನ್ನೇನು ನೆಂಚ್ಕೊಳ್ಳೋಕ್ಕೇನು ಬೇಕಾಗಿರಲ್ಲ. ಇದನ್ನು ನಾನು ಬಾಜ್ರಾ ಅಂತೀವಲ್ಲ, ಅಂದರೆ ಸಜ್ಜೆ ಹಿಟ್ಟಿನಿಂದ ಮಾಡ್ತಾ ಇರೋವಂಥದ್ದು. 1 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಬೈಂಡಿಂಗ್ಗೆ ಸುಲಭ ಆಗಲಿ ಅಂತ. ಇದಕ್ಕೆ ಹೇರಳವಾಗಿ ಈಗ ಸಿಗ್ತಾ ಇರೋವಂಥ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಕೊಂಡಿರೋವಂಥದ್ದನ್ನು ಹಾಕ್ಕೊಂಡಿದ್ದೀನಿ. ಸುಮಾರು 1 ದೊಡ್ಡ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ನಷ್ಟು ಬಿಳಿ ಎಳ್ಳು, ಖಾರಕ್ಕೆ ತಕ್ಕ ಹಾಗೆ ಕೆಂಪು ಮೆಣಸಿನಕಾಯಿ ಪುಡಿ, ಸ್ವಲ್ಪ ಓಂಕಾಳು, ಹುರಿದು ಪುಡಿ ಮಾಡಿರೋವಂಥ ಜೀರಿಗೆ ಪುಡಿನ ಹಾಕ್ಕೋತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನೀವು ಮಾಡಿಕೊಂಡು ಟ್ರಿಪ್ಗೆ ಟೂರ್ಗೆ ಹೋಗ್ಬೋದು. ಅರಿಶಿನ ಹಾಕ್ಕೊಂಡು ಇಂಗನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ನಾವು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಬೆಲ್ಲ ಹಾಕ್ಕೊಂಡಾಗ ಒಂಥರ ಬ್ಯಾಲೆನ್ಸ್ಡಾಗಿ ಇರುತ್ತೆ ರುಚಿ. ಉಪ್ಪು ಹಾಕ್ಕೊಂಡು 1 ಸ್ಪೂನ್ನಷ್ಟು ತುಪ್ಪನ ಹಾಕ್ಕೊಂಡು ಮೊದಲನೇದಾಗಿ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು. ಆ ನಂತರದಲ್ಲಿ ಇದನ್ನು ನೀವು ನಾದ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಈಗ ಒಣ ಪದಾರ್ಥಗಳನ್ನೆಲ್ಲ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು 2 ಸಣ್ಣ ಕಪ್ನಷ್ಟು ಮೊಸರನ್ನು ಹಾಕ್ಕೋಬೇಕು. ಇದನ್ನು ನೀರಲ್ಲಿ ಕಲಿಸ್ತಾ ಇಲ್ಲ, ಮೊಸರನ್ನು ಹಾಕ್ಕೊಂಡು ಕಲಿಸ್ಕೋತಾ ಇರೋದು. ಹಾಗಾಗಿ ತುಂಬ ಮೃದುವಾಗಿ, ನೀವು ಎಷ್ಟೊತ್ತು ಇಟ್ಟರೂ ಅಷ್ಟೇ ಸಾಫ್ಟಾಗಿ ಇರುತ್ತೆ. ನೀವು ಊರಿಗೇನಾದರೂ ಹೋಗ್ತಾಯಿದ್ರೆ ಇದನ್ನು ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ಈಗ ಚೆನ್ನಾಗಿ ನಾದ್ಕೊಂಡು ತುಂಬ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಈಗ ಇದನ್ನು ಭಾಗವಾಗಿ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಿನ ಒಂದು ಚಪಾತಿ ಬೇಕೋ ಅಷ್ಟು ಹಿಟ್ಟನ್ನು ನೀವು ಭಾಗವಾಗಿ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಒಣ ಹಿಟ್ಟಿನಲ್ಲಿ ಅದ್ಕೊಂಡು ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಕ್ಕೂ ಅಲ್ಲ, ಆ ರೀತಿಯಾಗಿ ಲಟ್ಟಿಸ್ಕೋಬೇಕು. ತುಂಬ ಮೃದುವಾಗಿರುತ್ತೆ, ಗರಿಗರಿಯಾಗಿ ಬರುತ್ತೆ. ಒಂದು ಸಲ ಮಾಡಿ ನೋಡಿ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಒಂದು ಪರಾಟ ಇರುತ್ತಲ್ಲ, ಆ ಒಂದು ಹದಕ್ಕೆ ಲಟ್ಟಿಸ್ಕೋತಾ ಇದ್ದೀನಿ. ನಾವು ಬಾಜ್ರಾದಲ್ಲಿ ಮಾಡ್ತಾ ಇರೋದ್ರಿಂದ ಸೈಡೆಲ್ಲ ಸ್ವಲ್ಪ ಬಿರುಕು ಬಿಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಮುಚ್ಚಳದ ಸಹಾಯದಿಂದ ಈ ರೀತಿಯಾಗಿ ನೀವು ಕಟ್ ಮಾಡಿ ತೆಕ್ಕೊಂಡು ಮಾಡ್ಕೋಬೋದು. ನೋಡೋಕ್ಕೆ ಚೆನ್ನಾಗಿರುತ್ತೆ. ಬೇಡ ಅಂತಂದರೆ ಹಾಗೆ ಕೂಡ ಮಾಡ್ಕೋಬೋದು. ತವಾ ಈಗಾಗಲೇ ಕಾದಿದೆ, ಅದರ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ 2-3 ಒಟ್ಟಿಗೆ ಹಾಕ್ಕೊಂಡು ನೀವು ಚಪಾತಿನ ಮಾಡ್ಕೋಬೋದು. ತುಪ್ಪ ಹಾಕಿ ನಾನು ಅದನ್ನು ಬೇಯಿಸ್ಕೋತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಎಣ್ಣೆನ ಹಾಕ್ಕೊಂಡು ಗರ್ಗರಿ ಆಗೋ ತನಕ ಸಣ್ಣ ಊರಿನಲ್ಲಿ, ಅಂದರೆ ಸಣ್ಣ ಅಂದರೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮಾಡಿಕೊಂಡು ತೆಕ್ಕೊಂಡಾಗ ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದನ್ನು ಯಾವುದಾದ್ರೂ ಒಂದು ಸೈಡ್ ಡಿಶ್ ಜೊತೆಗೆ ಸರ್ವ್ ಮಾಡ್ಬೋದು. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.